ನಿನ್ನೆ ಒಂದು ಬೇರೆ ವಾಹಿನಿಯಲ್ಲಿ ಕಾಂಗ್ರೆಸ್ನ ಪ್ಯಾನಲಿಸ್ಟ್ ಒಬ್ರು ಮಾತನಾಡ್ತಿದ್ದದನ್ನ ಕೇಳಿಸ್ಕೊಂಡೆ. ನಾನು ಸುನಿಲ್ ಕುಮಾರ್ ಸರ್ ಕೇಳ್ತೀನಿ. ಸುನಿಲ್ ಕುಮಾರ್ ಸರ್, ಕಾಂಗ್ರೆಸ್ನ ವಕ್ತಾರರ ವಾದ ಏನಾಗಿತ್ತು ಅಂತಂದ್ರೆ, ನೋಡಿ ಕೋರ್ಟ್ನಿಂದ ಆದೇಶ ಬಂದಿರೋದು ಕೇವಲ ತನಿಖೆ ನಡೆಸಿ ಅಂತ ಹೇಳಿ, ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಹೀಗಾಗಿ FIR ದಾಖಲು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಹೌದೋ ಇಲ್ಲೋ ಅಂತ ಹೇಳಿ ತೀರ್ಮಾನ ಕೊಡಬೇಕು ಅನ್ನೋದಿಲ್ಲ. ಜಸ್ಟ್ ಈಗೇನು ಅನುಮಾನಗಳಿದೆ ಅದಕ್ಕೆ ತನಿಖೆ ನಡೆಸಿ ವರದಿ ಕೊಡಿ, ಮಿಕ್ಕಿದೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಹೀಗ ಕೋರ್ಟ್ ಆದೇಶ ಬಂದಿರೋದು? ಇಲ್ಲ ಮೇಡಮ್, ಅಲ್ಲಿ ಏನಾಗಿದೆ, ಮೋಸ್ಟ್ಲಿ ಅವರು ಮಿಸ್ಅಂಡರ್ಸ್ಟುಡ್ ದ ಪಾಯಿಂಟ್. ಯಾವುದೇ ತನಿಖೆಗೆ ಆದೇಶ ಮಾಡಿದಾಗ ಕೋರ್ಟ್, ದಿ ಇನ್ವೆಸ್ಟಿಗೇಷನ್ ಬಿಗಿನ್ಸ್ ವಿತ್ ದ ರಿಜಿಸ್ಟ್ರೇಷನ್ ಆಫ್ FIR. ಎಕ್ಸಾಕ್ಟ್ಲಿ. ವಿತೌಟ್ FIR ಇನ್ವೆಸ್ಟಿಗೇಷನ್ ಶುರು ಆಗೋದಿಲ್ಲ. ಸೊ ನ್ಯಾಯಾಧೀಶ ಏನ್ ಮಾಡ್ತಾರೆ, ರಿಜಿಸ್ಟರ್ ದ ಕೇಸ್, ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಅಂಡ್ ದೆನ್ ರಿಪೋರ್ಟ್ ಬ್ಯಾಕ್ ಟು ದ ಕೋರ್ಟ್ ಅಂತ ಹೇಳ್ತಾರೆ. ಒಂದು ಹಾಗಾಗಿ FIR 100% ಯಾರೇ ಆಗಿದ್ರು ಕೂಡ 156(3) ಅಡಿನಲ್ಲಿ ಡೈರೆಕ್ಷನ್ ಹೋದ್ಮೇಲೆ ಸುನಿಲ್ ಕುಮಾರ್ ಸರ್, ನೆನ್ನೆ ಜನಪ್ರತಿನಿಧಿ ನ್ಯಾಯಾಲಯದಿಂದ ಹೊರಬಿದ್ದ ಆದೇಶದ ಪ್ರತಿ ಇದೆ. ಅದರಲ್ಲಿ ನೋಡಿ, ಕರ್ನಾಟಕ ಲೋಕಾಯುಕ್ತಕ್ಕೆ ಕೊಟ್ಟಿರುವ ಆದೇಶ ಇದು. ಯುವರ್ ಬೈ ಇಸ್ ಡೈರೆಕ್ಟೆಡ್ ಟು ರಿಜಿಸ್ಟರ್ ದ ಕೇಸ್, ಇನ್ವೆಸ್ಟಿಗೇಟ್ ಅಂಡ್ ಫೈಲ್ ಅ ರಿಪೋರ್ಟ್. ಅಂದ್ರೆ ರಿಜಿಸ್ಟರ್ ಕೇಸ್ ಅಂದ್ರೆ FIR ಹಾಕೊಳ್ಳಿ, ಗ್ರೀನ್ ಸಿಗ್ನಲ್ ಅದು. ಖಂಡಿತ ರಿಜಿಸ್ಟರ್ ಕೇಸ್ ಅಂದ್ರೆ FIR ಹಾಕ್ಬೇಕು. ಆದ್ರೆ ಕೊನೆ ಪೋಷನ್ ತಾವು ನೋಡಿ, ಅದ್ರಲ್ಲಿ ಮತ್ತೆ ಇನ್ನೊಂದು ಲೈನ್ ಅನ್ನ ಜಡ್ ಸಾಹೇಬ್ರು ಹೇಳ್ತಾರೆ, ದಿ ಆಫೀಸ್ ಇಸ್ ಡೈರೆಕ್ಟೆಡ್ ಟು ಸೆಂಡ್ ಎ ಕಾಪಿ ಟು ದಿ SP. ಹಾಗಾಗಿ ಈಗ ದೂರುದಾರರು ಸ್ನೇಹಮಹೇಶ್ ಕೃಷ್ಣ ಮತ್ತು ಪ್ರದೀಪ್ ಅವರು ಹೋಗಿ ನಮ್ಗೆ ಲೋಕಾಯುಕ್ತ, ನಮ್ಗೆ SP ಸಿಗ್ತಾ ಇಲ್ಲ, ದಟ್ ಇಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಇಟ್ಸ್ ಅನ್ ಅಫಿಷಿಯಲ್ ಕಮ್ಯುನಿಕೇಶನ್. ಈ ನ್ಯಾಯಾಲಯದಿಂದ ಅವ್ರಿಗೆ ಲೋಕಾಯುಕ್ತ SP ಹೋಗುತ್ತೆ, ಅವಾಗ್ಲೇ ಅವ್ರು FIR ಮಾಡುವಂತದ್ದು. ಈಗ ದೂರುದಾರ ಬಂದು ಕೊಟ್ಟದನ್ನ ಸಾಮಾನ್ಯವಾಗಿ ತಗೊಳೋದಿಲ್ಲ. ಹಾಗಾಗಿ ಇವ್ರು ಎಷ್ಟೇ ದಿವಸ ಹೋಗಿ ವೇಟ್ ಮಾಡಿದ್ರು ಕೂಡ ಇಟ್ ಇಸ್ ಆಫ್ ನೋ ಯೂಸ್. ಒಫಿಷಿಯಲ್ ಕಮ್ಯುನಿಕೇಶನ್, ಒಫಿಷಿಯಲ್ ಆರ್ಡರ್ ಕೋರ್ಟ್ ಇಂದ ಲೋಕಾಯುಕ್ತ ಕಚೇರಿಗೆ ಹೋದಾಗ ಅವಾಗ ಅವ್ರ ಡ್ಯೂಟಿ ಬೌಂಡ್ ಟು ರಿಜಿಸ್ಟರ್ ದಿ FIR ಅಂಡ್ ಖಂಡಿತವಾಗ್ಲೂ ಅವ್ರು FIR ಮಾಡೇ ಮಾಡ್ತಾರೆ. ರೈಟ್ ಸರ್. ಸರ್, ಈಗ ಲೋಕಾಯುಕ್ತ ಬಂದೆ ಸುರ್ಭಿ ಅವರೇ, ಲೋಕಾಯುಕ್ತದಿಂದ ತನಿಖೆ ಆಗ್ಲಿಕ್ಕೂ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ. ಲೋಕಾಯುಕ್ತಕ್ಕೂ ಕೂಡ ನಿರ್ದೇಶನಗಳು ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ. ನನ್ಗೆ ಗೊತ್ತಿಲ್ಲ, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲಿ ಇರುವವರು ಕೂಡ ನ್ಯಾಯಾಧೀಶರನ್ನು ಒಳಗೊಂಡು ಇರೋದ್ರಿಂದ ಆಗುತ್ತೋ ಇಲ್ಲ ಗೊತ್ತಿಲ್ಲ. ರಾಜಕೀಯ ಆರೋಪ ಅಂತೂ ಹಂಗೆ ಬರ್ತಿದ್ಯಪ್ಪ, ಸರ್ಕಾರದಿಂದ ನೇರವಾದ ಒತ್ತಡ ಇದೆ. ಲೋಕಾಯುಕ್ತ SP ಕಂಪ್ಲೇಂಟ್ ತಗೊಳಕ್ಕೂ ಕೂಡ ಹಿಂದೇಟಾಗ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಹೆದರಿ ಅಥವಾ ಸಿದ್ದರಾಮಯ್ಯನವರ ನಿರ್ದೇಶನಕ್ಕೆ ಬದ್ಧರಾಗಿ ಆರೋಪ ಇದು. ನೋಡಿ, ಈಗ ನಮ್ಮ ವಕೀಲ್ ಮಿತ್ರರು ಒಂದು ಮಾತು ಹೇಳಿದ್ರು, ಏನು ಅವರು ನನಗೆ ಪ್ರತಿಯನ್ನು ಕೂಡ ಕೊಟ್ಟಿಲ್ಲ ಅಂತ ದೂರದಾರರು ಹೇಳ್ತಾ ಇದ್ದಾರೆ ಅಂತ. ಪ್ರತಿ ಏನಿದೆ ಅದು ದಟ್ ಈಸ್ ಇನ್ ಪಬ್ಲಿಕ್ ಡೊಮೈನ್, ಅದನ್ನೇನು ಯಾರಿಗೇನು ಕೊಡಬೇಕಾಗಿಲ್ಲ. ಸೊ ಅಲ್ಲಿಗೆ ಅವರು ಈ ಮೀಡಿಯಾ ಮುಂದೆ ಇನ್ನೊಂದು ಮುಂದೆ ಒಂದು ಅವ್ರ ಪರ್ಸನಲ್ TRP ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ಈಗ ಅವೈಲಬಲ್ ಇರೋ ಡಾಕ್ಯುಮೆಂಟ್ನ ನನಗೆ ಆಫೀಷಿಯಲ್ಲ ಕೊಟ್ಟಿಲ್ಲ ಅಂದರೆ ಏನಾದ್ರು ಇವ್ರಿಗೇನು ಸರ್ಟಿಫೈಡ್ ಕಾಪಿ ಬೇಕಾಗಿತ್ತಾ? ಕೋರ್ಟಿಂದ ವೆಬ್ಸೈಟ್ಗೆ ಹೋದರೆ ಸಿಗತ್ತೆ ಇವತ್ತು ಆ ಥರ ಅಂತ ಪರಿಸ್ಥಿತಿ. ಸೊ ಡ್ರಮಟೈಸ್ ಮಾಡೋದು ಅಥವಾ ಒಂದು ರಿಟರಿಕ್ನ ಮೇಲೆ ತಗೊಳ್ತಕ್ಕಂಥ ಒಂದು ಫಾಲ್ಸ್ ನೆರೆಟಿವ್ನ ಕ್ರಿಯೇಟ್ ಮಾಡೋದು ಬಿಡಿ. ಇಲ್ಲೇನು ಹೇಳ್ತಾ ಇದೆ, ಯಾರು SP ಇದ್ದಾರೆ ಅಥವಾ ಯಾರು ತನಿಖಾಧಿಕಾರಿಗಳಿದ್ದಾರೆ ಅವರು ಭಾಳ ಸಶಕ್ತರಾಗಿದ್ದಾರೆ. ಅವರು ಖಂಡಿತ ಈ ಒಂದು ಕೇಸ್ ಯಾವುದೇ ಥರ ಕೇಸ್ ಇರಲಿ ಅವರು ಅದನ್ನು ಮುನ್ನಡೆಸ್ತಕ್ಕಂಥ ಒಂದು ಸಾಮರ್ಥ್ಯ ಆಗಲಿ, ಒಂದು ಯೋಗ್ಯತೆ ಆಗಲಿ ಅವರಲ್ಲಿದೆ. ಸೂಕ್ತವಾಗಿ ಕಾನೂನು ಪ್ರಕಾರವಾಗಿ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಏನು ಮಾಡಬೇಕು ಅವ್ರು ಅದನ್ನು ಖಂಡಿತ ಮಾಡ್ತಾರೆ. ಅದಕ್ಕೆ ಅಬ್ಸ್ಕಾಂಡಿಂಗ್ ಮಾಡಿಸಿದಿರಾ? ಅದಕ್ಕೆ ಸರ್, ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೀನಿ. ನೋಡಿ, ಕಾಂಗ್ರೆಸ್ ಸರ್ಕಾರದ ಮೇಲೆ ಬೇಕೋ ಬೇಡವೋ, ಅದರಲ್ಲೂ ಎಸ್ಪೆಷಲಿ ಸಿದ್ದರಾಮಯ್ಯನವ್ರ ಮೇಲೆ ಲೋಕಾಯುಕ್ತವನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಲಹೀನಗೊಳಿಸಿದ್ರು ಅನ್ನೋ ಅಪವಾದ ಅಂತೂ ಇದ್ದೇ ಇದೆ. ಈಗ CBIಯನ್ನು ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಂಡ್ ಮಾಡ್ಕೊಳ್ತಿದ್ದಾರೆ. ಇರುವ ಲೋಕಾಯುಕ್ತದ ಮೇಲೂ ಕೂಡ ಒತ್ತಡ ಹೇರಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಎಲ್ಲವೂ ಕೂಡ ಆಡ್ ಆನ್ ಆಗ್ತಾ ಹೋಗೋದಿಲ್ವಾ? ವರ್ಚಸ್ಸು, ಇಮೇಜು ಇತ್ಯಾದಿಗಳ ಮೇಲೆ ತಾಂತ್ರಿಕವಾಗಿ ನೋಡೋದಾದ್ರೆ ಇದು ದೂರ ಇರೋದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಡಿಯಲ್ಲಿ. ಸಾಮಾನ್ಯವಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆ ಮಾಡೋದು ಲೋಕಾಯುಕ್ತ ಪೊಲೀಸರು. ಜಸ್ಟಿಸ್ ಲೋಕಾಯುಕ್ತ ಅಲ್ಲ, ಲೋಕಾಯುಕ್ತ ಪೊಲೀಸರು. ಈ ಲೋಕಾಯುಕ್ತ ಪೊಲೀಸರಿಗೆ ಟ್ರಾನ್ಸ್ಫರು, ಸಸ್ಪೆಂಡು, ಇನ್ಕ್ರಿಮೆಂಟು ಕೊಡೋರು ಯಾರು? ಕರ್ನಾಟಕ ಸರ್ಕಾರ. ಹೀಗಿರುವಾಗ ಲೋಕಾಯುಕ್ತ ಪೊಲೀಸರು ಮಾಡುವ ತನಿಖೆ ಎಷ್ಟು ವಿಶ್ವಾಸಾರ್ಹ ಆಗಿರ್ತದೆ ಅನ್ನೋದು ಬಿಗ್ ಕ್ವಶನ್ ಒಂದು. ಆಮೇಲೆ ಇದೇನು ಸಿದ್ದರಾಮಯ್ಯ ರೈಟ್ ಫ್ರಮ್ ಡೇ 1 ಯಾವಾಗ BJP ಶಾಸಕರು ಸದನದಲ್ಲಿ ಚರ್ಚೆಗೆ ಇದನ್ನು ಕೇಳಿದ್ರು,
ಅಂದಿನ ದಿನ ಇಂದಿನ ದಿನದವರೆಗೂ ಯಾಕೆ ಸಿದ್ದರಾಮಯ್ಯ ನಾನು ತನಿಖೆಗೆ ಸಿದ್ಧ ಅಂತಾನೆ ತನಿಖೆಯನ್ನ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ತಾವು ಮಾತ್ರ ಅಲ್ಲ, ತಮ್ಮ ಸಂಪುಟವನ್ನು ಉಪಯೋಗಿಸ್ತಾರೆ. ಅದಕ್ಕೋಸ್ಕರ ಈಗ ಹೊರನೋಟಕ್ಕೆ ಕಾಣುವಂಗೆ ಲೋಕಾಯುಕ್ತ ಪೊಲೀಸರನ್ನು ಇನ್ಫ್ಲೂಯೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಗೊತ್ತಿಲ್ಲ. ದಟ್ ಈಸ್ ಯೆಟ್ ಟು ಬಿ ನೋ ವಿ ಕ್ಯಾನಾಟ್ ಸಿ ದಟ್ ಬಿಕಾಸ್ ಯಾಕಂದ್ರೆ ಈ ಅರ್ಜಿದಾರ ಏನಿದೆ ದೂರದಾರ ಇದಾರಲ್ಲ, ದೂರು ಕೊಡೋದಕ್ಕೆ SP ಆಫೀಸ್ಗೆ ಹೋಗಂದ್ರೆ SP ಅವರ ಕೈಯಲ್ಲೇ ಕೊಡ್ಬೇಕಂತೇನಿಲ್ಲ, ಅವ್ರ ಕಚೇರಿಯಲ್ಲೂ ದೂರು ಕೊಟ್ಟು ಬರಬಹುದು, SP ಕಚೇರಿ ದೂರು ಕೊಟ್ಟು ಬರಬಹುದು. ಅಲ್ಲ, ಅವ್ರ ವಾದ ಏನಿತ್ತು ಅಂತಂದ್ರೆ ನಾನು ಹಿಂದೆನು ಇಲ್ಲ ಸರ್ ಸ್ನೇಹಮಯಿ ಕೃಷ್ಣ ಅವರ ಇಲ್ಲ ಸುಧೀಂದ್ರ ಅವರೇ, ಸ್ನೇಹಮಯಿ ಕೃಷ್ಣ ಅವರ ಇಲ್ಲ ಇಟ್ನಾಳ್ ಸರ್ ಅವ್ರ ಗಮನಕ್ಕೆ, ರಾಜಗೌಡ್ರಿಗೂ ಗೊತ್ತಿ ವಿಚಾರ, ರಾಜಗೌಡ್ರೆ ಭಾಷೆ ಬಗ್ಗೆ ಗಮನ ಇಲ್ಲ ಇಲ್ಲ. ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾ ಇರೋದು ಇಟ್ನಾಳ್ ಸರ್ ಗಮನಕ್ಕೆ. ರಾಜಗೌಡ್ರೆ ಕೇಳಿಸ್ಕೊಳ್ಳಿ. ಸುಧೀಂದ್ರ ಸರ್, ಸ್ನೇಹಮಯಿ ಕೃಷ್ಣ ಅವರು ಜುಲೈಯಿಂದ ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ಲೋಕಾಯುಕ್ತದಿಂದ ಸ್ಪಂದನೆ ಸಿಕ್ಕಿಲ್ಲ. ಯಾವಾಗಿಂದ? ಜುಲೈ. ಈ ಕೋರ್ಟು ಕಚೇರಿಗೆ ಮುಂಚೆ ಮಾತಿದ್ದು ಜುಲೈನಿಂದಲೂ ಕೂಡ ಲೋಕಾಯುಕ್ತದಿಂದ ನನಗೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅಂತ ಅವ್ರ ಅವತ್ತಿಂದ ಇವತ್ತುವರೆಗೂ ಹೇಳಿ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಫೋಕಸ್ ಬರಕ್ ಮುಂಚೆಯಿಂದನೂ ಫೋಕಸ್ ಮಾಡ್ತಿದ್ದಾರೆ. ನಾನು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ನಂತರದಲ್ಲಿ ಪ್ರಮುಖವಾಗಿ ಇಷ್ಟೆಲ್ಲ ಪ್ರಹಸನಗಳಾಗ್ತಿರೋದು, ಎಸ್ಪೆಷಲಿ ಲೋಕಾಯುಕ್ತದ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಿರೋದಕ್ಕೇನೆ ರಾಜೀನಾಮೆ ಕೊಟ್ಟು ಕೆಳಗಿಳಿಲಿ ಅನ್ನೋದು ದೂರುದಾರರು, ವಿರೋಧ ಪಕ್ಷದ ನಾಯಕರ ಆಗ್ರಹ ಆಗಿದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರು ಬಿಜೆಪಿ ಅವರು, ಆದ್ರೆ ಕಾಂಗ್ರೆಸ್ನವರು ಸಪೋರ್ಟ್. ಮಹಾಭಾರತ ಪ್ರಶ್ನೆ ಅಂತ ಹೇಳಿ ರಾಜು ಸರ್ 10 ಸೆಕೆಂಡ್ ಮಹಾಭಾರತ ಪ್ರಶ್ನೆಯಲ್ಲಿ ಇವತ್ತು ಕುರ್ಚಿಯಿಂದ ಕೆಳಗಿಳಿಯೋಲ್ಲ ಅನ್ನೋ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ವಾದ ಸರಿನಾ ತಪ್ಪಾ ಅಂತ ಪ್ರಶ್ನೆ ಕೇಳಿದ್ವಿ. 16,000ಕ್ಕೂ ಅಧಿಕ ವೋಟ್ ಈವರೆಗೂ ಆಗಿದೆ. ಎಷ್ಟು % ಜನ ಏನ್ ಹೇಳಿದ್ದಾರೆ ತೋರಿಸ್ತೀವಿ. ಕಾಂಗ್ರೆಸ್ನವರ ಉತ್ತರವನ್ನು ಎರಡನೇ ಬ್ರೇಕಿಂಗ್ ಜೊತೆಗೆ ಚರ್ಚೆಯ ಎರಡನೇ ಹಾಫನ್ನ ಪ್ರಾರಂಭ ಮಾಡ್ತಾ ಇದೀವಿ. ರಾಜೀನಾಮೆಗೆ ಸಂಬಂಧಪಟ್ಟಂತೆಯೇ ಇವತ್ತು ಇಡೀ ದಿನ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ನಾನು ಕೊಡಲ್ಲ ನೀನು ಬಿಡಲ್ಲ ಅನ್ನೋ ರೀತಿಯಲ್ಲೇ ಆಗ್ತಾ ಇದೆ. ರಾಜೀನಾಮೆಯಿಂದ ದೂರ ನಿಲ್ಲೋಕೆ ಸಿದ್ದರಾಮಯ್ಯನವರು ಪಣ, ಕೈಪಾಳ್ಯದಿಂದ ಕೂಡ ಸಂಪೂರ್ಣ ಬೆಂಬಲ ಅಂತೆ. ಬೀದಿಗಿಳಿದು ಹೋರಾಟ ಮಾಡಿದ್ವು ವಿಪಕ್ಷದ ಬಣ. ರಾಜೀನಾಮೆ ಅನಿವಾರ್ಯತೆ ಬರಲ್ಲ. ಈ ಪ್ರಕರಣದಲ್ಲಿ ಏನೇ ತನಿಖೆ ಆದರೂ ಕೂಡ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವರಲ್ಲಿ ಇದೆಯಾ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಕೌಂಟರ್ ಆಗಿ ಜಗ್ಗೇಶ್ ಅವರು, ಅಶೋಕ್ ಅವರು ಮಾತನಾಡಿದ್ದಾರೆ. ಕ್ವಿಕ್ ಆಗಿ 4 ಜನರ ಮಾತನ್ನು ಕೇಳಿಸ್ಕೊಳ್ಳಿ, ಚರ್ಚೆ ಮುಂದುವರಿಸೋಣ. ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಸರ್, ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಸರ್, ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ನಾನು ರಾಜೀನಾಮೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮತ್ತೆ ಅದನ್ನು ನಾನು ಪುನರುಚ್ಚರಿಸಿ ಹೇಳ್ತೀನಿ, ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತಂದ್ರು. ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಇದನ್ನ ಏನ್ ಹೇಳ್ತಾರೆ ಅವರು? ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ? ಸಿದ್ದರಾಮಯ್ಯನವರೇ, ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ, ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್, ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರವ್ ಮಾಡಿ ನಿಮ್ಗೆ ಅಪಮಾನ ಮಾಡ್ತಾರೆ. ಆ ಶಿಕ್ಷೆ ನಿಮ್ಗೆ ಬೇಡ ಅನ್ನೋದು ನಮ್ಮ ಒಂದು ವಿನಂತಿ. ಎರಡನೇದವ್ರಿಗೊಂದು ಭಯ, ಯಾರೋ ಅಕ್ಕಪಕ್ಕದಲ್ಲಿರುವಂತ MLAಗಳು ಹಾಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50-60 ಜನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವ್ರು ಬಂದ್ಬಿಡ್ತಾರೆ, ಹುಷಾರು ಅಂತ ಇವ್ರಿಗೂ ಹೇಳ್ದೆ, ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು. ಹಂಗಾಗಿ ರಾಜೀನಾಮೆ ಮತ್ ದೇವೋ ತುಮ್ ಚಲೋ ಮೇ ಹೇ ಅಂತ ಮೋಸ್ಟ್ಲಿ ಏನೋ ಹೇಳಿರ್ಬೋದೇನೋ.